ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಂತೂ ಸೂಪರಾಗಿ ಬಿಂದಾಸ್ ಆಗಿದ್ದೀನಿ. ಸೊ ಇವತ್ತು ಲೇಟಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೌಡ್ರು ಇವತ್ತೆಲ್ಲೋ ನಾನು ಅಂಬ್ಲಿ ಕುಡಿತೀನಿ ಕಣಮ್ಮ, ನಾನು ಚೀಕು ಬಟ್ಟಿ ಥರ ಸ್ಟ್ರಾಂಗ್ ಆಗಬೇಕು ಅಂತೇಳಿ ಇಸ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಅಂಬ್ಲಿ ಕುಡಿತಾ ಇರೋದು, ಈಗೀಗ ಅಭ್ಯಾಸ ಮಾಡ್ಕೋತಾ ಇದ್ದಾರೆ. ಕೆಲವೊಂದನ್ನು ನಾನು ಬೇಡ ಅಂತ ಹೇಳಕ್ಕೆ ಹೋಗೋದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದನ್ನು ಕುಡಿತೀನಿ ಅಥವಾ ತಿಂತೀನಿ ಅಂತಂದರೆ ಕೊಡ್ತೀನಿ. ಸೊ ಇನ್ನೇನು ಮಲಗಿಸೋ ಟೈಮ್ ಆಗಿದೆ. ಅದನ್ನ ಸ್ವಲ್ಪ ಕುಡಿದು ಆಮೇಲೆ ಸ್ವಲ್ಪ ಅದಾದಮೇಲೆ ತಿನ್ನಿಸಿ ಮಲಗಿಸೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ. ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಇಡ್ಲಿಗೆ ನೆನೆ ಹಾಕೋಣ ಅಂತ ಹೇಳಿ ಅಕ್ಕಿ ತೊಗೊಂಡಿದ್ದೀನಿ. ಇದು ಭಾರತ್ ರೈಸ್ ಅಂತ ಹೇಳ್ತಾರಲ್ಲ, ಅದನ್ನು ಇದು ತೊಗೊಂಬಂದಿದ್ರು ಪುನಿ, ಎಲ್ಲೋ ಮಾರ್ತಾಯಿದ್ರು ಅಂತ ಹೇಳಿ. ಅದಕ್ಕೆ ಒಂದು 2 ಲೋಟ ಭಾರತ್ ರೈಸ್ ಅಕ್ಕಿ ತೊಗೊಂಡು ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯವನ್ನ ಹಾಕಿದ್ದೀನಿ. ಸ್ವಲ್ಪ ಮೆಂತ್ಯ ಜಾಸ್ತಿನೇ ಹಾಕ್ತೀನಿ, ಏಕೆಂದರೆ ತಂಪಾಗಿರೋದ್ರಿಂದ ಸ್ವಲ್ಪ ಮೆಂತ್ಯನ ಜಾಸ್ತಿ ಹಾಕ್ತೀನಿ. ಅದರಿಂದ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಇನ್ನು ಸಾಫ್ಟಾಗೆ ಬರುತ್ತೆ ಇಡ್ಲಿ. ಅಷ್ಟೊಂದು ಕಹಿ ಅಂತಲೂ ಕೂಡ ಅನಿಸೋದಿಲ್ಲ, ಕಹಿ ಆಗೋದೇ ಇಲ್ಲ ಹೇಳಬೇಕು ಅಂತಂದರೆ. ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ ಅಷ್ಟೇ. ಈಗ ಅಕ್ಕಿನೆಲ್ಲ ನೆನೆಸಿಟ್ಟು ಪುನರ್ವು ಆಲ್ರೆಡಿ ಮಲ್ಕೊಂಡು ಎದ್ದಿದ್ದಾರೆ ನೋಡಿ. ಆಲ್ರೆಡಿ ಇವತ್ತು ಅರ್ಧ ಗಂಟೆ ಅಷ್ಟೇ ಮಲಗಿದ್ದು, ಯಾಕೋ ಜಾಸ್ತಿ ಹೊತ್ತು ಮಲಗಲಿಲ್ಲ. ಇವತ್ತು ಮಳೆ ಬೇರೆ ಅಂತ ಹೇಳಿ ಸ್ವಲ್ಪ ಮೋಡ ಆಗಿತ್ತು, ಹಂಗಾಗಿ ಪುನರ್ವಿಗೆ ಸ್ನಾನ ಕೂಡ ಮಾಡಿಸಿಲ್ಲ. ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಜಾಸ್ತಿ ಮಳೆ ಬಂದಿದ್ದಾಗ ಸ್ನಾನನೇ ಮಾಡಿಸೋದಿಲ್ಲ. ಯಾಕೆಂದರೆ ಶೀತ ಆಗಿ ಜ್ವರ ಬಂದು ಮಲ್ಕೊಳ್ಳೋದಕ್ಕಿಂತ ಸ್ನಾನ ಮಾಡದೇ ಇದ್ರೇ ಬೆಟರ್ ಅಂತ ಹೇಳಿ ಒಂದೊಂದು ದಿನ ಹಾಗೆ ಬಿಟ್ಬಿಡ್ತೀನಿ. ಕೈ ಕಾಲು ತೊಳೆದ್ಬಿಟ್ಟು ಬ್ರಷ್ ಮಾಡಿಸ್ತೀನಿ ಅಷ್ಟೇ. ಸೊ ಈಗ ಆಚೆಲೆಲ್ಲ ಕಸ ಹೊಡಿತಾ ಇದ್ದೀನಿ. ಸಂಜೆ ಆಗೋಯ್ತು, 5:30 ಆಗಿದೆ ಆಲ್ರೆಡಿ. ಸೊ ಆಚೆಲೆಲ್ಲ ಕಸ ಹೊಡಿತೀನಿ. ಡೈಲಿ ಇದನ್ನು ತೊಳೆದಿರ್ತೀನಿ, ಆದರೂ ಎಷ್ಟು ಕಸ ಮಾಡಿರ್ತಾನೆ ನೋಡಿ ಪುನರ್ವು. ಅದು ಇದು ತಂದು ಎಸೆಯೋದು, ಪೇಪರು ಆಳಮುಳು ಹಾಕ್ತಾನೆ ಇರ್ತಾನೆ. ಸೊ ಏನು ಮಾಡೋಂಗಿಲ್ಲ, ಮಕ್ಕಳಲ್ವಾ. ಸೊ ಇಂಥ ಜಾಗನ ನಾವು ಅದಕ್ಕೇ ಆರಿಸಿದ್ದು, ಮಗು ಆಟಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ 6 ಗಂಟೆ ಆಗಿದೆ, ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಒಂದು ಕಟ್ಟು ಎಷ್ಟು ದೊಡ್ಡದಾಗಿದೆ ಅಂತ. ಏನು ಅವ್ವಾ ಅವ್ವಾ, ನೀನು ನೋಡ್ಕೋಬೇಕು ತಾನೇ. ನಂಗೆ ಭಯ ಆಗುತ್ತೆ, ಒಬ್ಬಳೇ ಇರೋದು ನಾನು. ನೀನು ಡ್ಯೂಟಿಗೆ ಹೋಗ್ಬೇಕಾ? ಏನು ಮಾಡೋದು ಮತ್ತೆ, ನಾನು ಒಬ್ಬಳೇ ಇರ್ತೀನಿ, ನಂಗೆ ಭಯ ಆದರೆ. ಗಾಡಿ ತಗೊಳಕ್ಕೆ ಹೋಗ್ಬೇಕಾ? ಮತ್ತೀಗ ಏನು ಮಾಡೋದು? ಹಾಂ, ಸರಿ ಮಗನೇ. ಹಾಂ, ನಿಂಗೇನು ಪ್ರಯೋಜನ ಹಂಗಂದ್ರೆ? ನಿಮ್ಮ ಬಾಸ್ ಬೈತಾರಾ? ಅಪ್ಪ, ಮತ್ತೀಗ ಡ್ಯೂಟಿಗೆ ಲೇಟ್ ಆಗೋಯ್ತಾ? ಸರಿ ಮಗನೇ, ಹೋಗ್ಬಾ ಜೋಪಾನ. ಮಕ್ಕಳು ನಿಜವಾಗ್ಲೂ ಬಿಳಿ ಹಾಳೆ ಇದ್ದಾಗೆ. ನಾವು ಏನು ಬರಿತೀವೋ ಅದು ನಮ್ಮ ಕೈಲೇ ಇರುತ್ತೆ. ಸೊ ಮಕ್ಕಳನ್ನ ನಾವು ಹೆಂಗೆ ಬೆಳೆಸ್ತೀವೋ ಅದು ನಮ್ಮ ಕೈಲೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಅಂತ ಹೇಳಿ. ವಿನಿ ಅಥವಾ ಪುನಿ ಆಗಿರ್ಬೋದು, ಲೇಟ್ ಆದರೆ ಅಲ್ಲಿ ಸುಮ್ಮನೆ ಬೈತಾರೆ ಕಣಮ್ಮ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ ವಿನಿ. ಆಮೇಲೆ ಪುನಿನೂ ಅಷ್ಟೇ, ಬೇಗ ಹೋಗಬೇಕು ಡ್ಯೂಟಿಗೆ ಅಂತೆಲ್ಲ ಹೇಳ್ತಿರ್ತಾಳಲ್ಲ, ಅದನ್ನೇ ಕಲ್ತಿದ್ದಾನೆ. ಈಗ ಸೊಪ್ಪು ಕೂಡ ಬಿಡಿಸಾಯಿತು. ನಾನು ಅಡುಗೆ ಮಾಡೋಕ್ಕಿಂತ ಸೊಪ್ಪು ಬಿಟ್ಟರೆ ನೀನು ಮೇವು ಹಾಕ್ಕೊಂಡಿದ್ಯಾ? ಹಾಂ, ಏನೋ ಕಳ್ಳ, ಮೇವು ಹಾಕೋ ತಿನ್ನಿಸ್ತಾರೆ. ಅದು ಅಡುಗೆ ಮಾಡೋಕ್ಕೆ ಸೊಪ್ಪು ಬೇಡವೇನೋ? ಹಾಲು ಕೊಡುತ್ತದು? ಹಾಂ, ಹಾಲು ಕೊಡುತ್ತಾ? ಮಾತಾಡ್ಬೇಕು ನನಗೆ. ಹಾಂ, ಮತ್ತೇನು ಮಾಡುತ್ತ ದಸ? ಬರೀ ಮೇವು ತಿನ್ನೋದಕ್ಕೆ ಯಾಕೆ ಸಾಕಬೇಕು? ಹಾಂ, ಹೌದಾ? ಹಾಂ, ಓ ಹೌದಾ? ನಿಂಗೆ ಗೊತ್ತಾ ಕತೆ? ಹೇಳು ಮಗನೇ ನನಗೊಂದ್ಸಲ. ಹೇಳು ನನಗೊಂದ್ಸಲ.
ಆಮೇಲೆ ಆಮೇಲೆ ಜನ ಎಲ್ಲ ಬಂದ್ರಂತ ತೊಳೋ ಬಂದು ಅಂತ ಕೂಗಿದ್ದಕ್ಕೆ ಕರೆಕ್ಟಾಗಿ ಹೇಳು. ತೊಲೆಬೇಕು ತೊಲೆ ಒದೆ ಬಿಡ್ತೀನಿ ದೂರ 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 ಬೇಳೆ ಮಗ್ನೆ ಅದು ಅವ್ವ ಆರವೈತ್ಲೆ ಮುಟ್ಬೇಡ. ನನಗೆ ಕ್ಯಾಮ್ರಾ ಮುಟ್ಬೇಡಪ್ಪ, ಕ್ಯಾಮ್ರಾ ಮುಟ್ಬೇಡ ಬೀಳುತ್ತೆ. ಮೊದ್ಲೇ ಹೆಂಗೋ ಇದು ಪಪ್ಪ ಕೊಡ್ಸಲ್ಲ ಅಂತ ಹೇಳಿದಾರೆ. ನೋಡು ಹೇಳಿದ್ ನಿನಗೆ ಕನ್ನಡ ಅರ್ಥ ಆಗಲ್ವಾ? ಎಲ್ಲಮ್ಮ ಎಲ್ಲಿದೆ? ಓ ಬದ್ನೆಕಾಯಿ. ಕ್ಯಾಮ್ರಾ ಮುಟ್ಬೇಡ ಅಂದೆ. ಬಿದೋಗುತ್ತದು. ಚಿನ್ನಮ್ಮ ಪ್ಲೀಸ್ ಇಡ್ಸುದು ಹೇಳೋದು. ಯಾಕೆ ತಗೊಂಡೋಗೋದು, ಯಾಕೆ ಮತ್ತೆ ಕಷ್ಟಪಡೋದು? ಅದಕ್ಕೆ ಒಳಗೆ ಆಟ ಆಡಿದ್ರೆ ಸ್ಟೋನ್ ತುಂಬ್ಕೊಂಬರೋದು ಬೇಕಿತ್ತ? ಡೋರ್ ಹಾಕು, ಸೊಳ್ಳೆ ಬರ್ತವೆ. ಡೋರ್ ಹಾಕು ಕಂದಮ್ಮ. ಕೈಲಿ ಭಾರಿ ತರಲೆ ಮಾಡ್ತಿದ್ಯಾ, ಒದೆ ತಿಂತೀಯ. ಬಸ್ಸಾರು ಮಾಡಬೇಕು, ಹಸಿರು ಮೆಣಸಿನ್ಕಾಯಿ ತರಬೇಕು. ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆ ಇವತ್ತು ಇಡೀ ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಈಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತರೇ ನೋವು ನನಗೆ ಸಿಕ್ಕಾಬಟ್ಟೆ, ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ತಲೆ ನೋವು. ಟೀ ಮಾಡ್ಕೊಂಡು ಕುಡ್ದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆ ಟೀ ಕುಡಿದಿರಲಿಲ್ಲ, ಮೇ ಬಿ ಅದಕ್ಕೆ ಅನ್ಕೋತೀನಿ ನಾನು. ನಂಗೆ ಟೀ ಕುಡಿಲಿಲ್ಲ ಅಂದರೆ ನನಗೆ ಸಿಕ್ಕಾಬಟ್ಟೆ ತಲೆನೋವು ಫ್ರೆಂಡ್ಸ್. ಏನು ಮಾಡಬೇಕು? ಮಸಾಜು. ಡೈಲಿ ನನ್ನ ಕೈಲೇ ಮಸಾಜ್ ಮಾಡ್ಕೋತೀಯ, ನಿಮ್ಮ ಪಪ್ಪನ ಕೈಲಿ ಮಸಾಜ್ ಮಾಡಿಸ್ಕ ಬರಲ್ಲ. ಮತ್ತೆ ಮಾತಾಡ್ತಾರೆ, ಏನು ಮಾಡ್ತೀವಿ ಮಂದಿ ಕುತ್ಕೊಂಡು ಅಂತ ನಿಮ್ಮ ಪಪ್ಪ ಬೈತಾರೆ ನನ್ನ. ಹಾಂ, ನೀನು ಈ ಮಸಾಜ್ ಮಾಡಬೇಕು, ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ನೆಲ ಒರೆಸ್ಬೇಕು, ಮನೆ ಕ್ಲೀನ್ ಮಾಡಬೇಕು, ನಿನ್ನ ನೋಡ್ಕೊಬೇಕು. ಹಾಂ, ಏನು ಮಾಡ್ತೀಯ ಹಗ್ಲು ಕುತ್ಕೊಂಡು ಅಂತಾರೆ. ಒಂದು ಕುಕ್ಕರ್ಗೆ ತೊಳೆದಿಟ್ಟಿರೋಂಥ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ತೊಳೆದಿಟ್ಟಿರೋಂಥ ಬೇಳೆ, ಒಂದು ಟೊಮೊಟೊ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿ ಉಪ್ಪು ಹಾಕಿ ಕೂಗಿಸ್ಕೋಬೇಕು. ಟೊಮೊಟೊ ಆಪ್ಷನಲ್ಲು, ಒಂದು ಚಿಕ್ಕದು ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಹಾಕೋದಿಲ್ಲ, ಇವತ್ತು ಇತ್ತು ಅಂತ ಹೇಳಿ ಹಾಕ್ತಾಯಿದ್ದೀನಿ ಅಷ್ಟೇ. ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ವಿಷಲ್ ಕೂಗೋ ಅಷ್ಟರೊಳಗೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಖಾರಕ್ಕೆ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಖಾರ ರುಬ್ಬಿ ಮತ್ತು ಅದು ವಿಷಲ್ ಬಿಡಿ ಅಷ್ಟರೊಳಗೆ ಖಾರ ರುಬ್ಬಿ ಎಲ್ಲ ಮಾಡೋ ಅಷ್ಟರೊಳಗೆ ಹೋದಾಗ ಬಂದಾಗ ತೊಂದರೆ ಕೊಡ್ತಾನೇ ಇರುತ್ತೆ ನಮ್ಮ ಪಿಳ್ಳೆ. ಎಲ್ಲೋದ್ರೂ ನನ್ನಿಂದನೇ ಬರುತ್ತೆ. ನಾನು ಏನಾದರೂ ಕ್ಯಾಮ್ರಾ ಇಟ್ಟಿದ್ರೆ ಅದನ್ನು ಮುಟ್ಟೋದು. ಅದರಲ್ಲೂ ಟ್ರೈಪೋಡ್ ನಂದು ಕಮ್ಮಿ ಬೆಲೆದು, ಸ್ವಲ್ಪ ವೆಯ್ಟ್ ಕಡಿಮೆ ಇದೆ. ಮುಟ್ಟಿದ್ರೆ ಸಾಕು ಬಿದ್ದೋಗುತ್ತೆ ಕೆಲವೊಂದು ಟೈಮು. ಇವ್ನು ಬೇಕು ಬೇಕು ಅಂತಲೇ ಕ್ಯಾಮ್ರಾ ಮುಟ್ತಾನೆ. ನನಗಂತೂ ಕೂಗಾಡಿ ಸಾಕಾಗುತ್ತೆ, ಮುಟ್ಬೇಡ ಕಣೋ ಅಂತ ಹೇಳಿ. ಈಗಲೂ ಅಷ್ಟೇ ಹತ್ರಕ್ಕೆ ಬಂದು ನಾನು ಹೆಚ್ಚುತ್ತೀನಿ ಅಂತ ಹೇಳ್ತಿತ್ತು. ಆಮೇಲೆ ಸುಮ್ಮನಿರೋ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಹೆಚ್ಚಿದೆ. ಈಗ ನೋಡಿ ನಮ್ಮ ಪಿಳ್ಳೆ ಅದೇ ನೀರು ಕುಡಿಯೋಕ್ಕೆ ಹೋಗಿದೆ. ಕೆಲವೊಂದು ಟೈಮ್ ನೀರು ಬೇಕು ಅಂದಾಗ ತೊಗೊಂಡು ಕುಡಿ, ಇಲ್ಲಿದೆ ಅಂತ ಎಲ್ಲ ಕಲಿಸ್ತಾ ಇರ್ತೀನಿ. ಯಾಕೆಂದರೆ ಮುಂದೆ ಬೇಕಾಗುತ್ತೆ. ಸ್ಕೂಲ್ಗೆ ಏನಾದ್ರು ಹೋದರೆ ನಾವೇ ಇರಲ್ಲ ಅಲ್ವಾ, ಅವ್ರವ್ರ ಕೆಲಸ ಅವರವರೇ ಮಾಡ್ಕೋಬೇಕಾಗುತ್ತೆ ಅಲ್ಲಿ. ಸೊ ಹಂಗಾಗಿ ನೀರು ಬೇಕು ಅಂದರೆ ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಆಫ್ ಮಾಡು ಅಂತೇಳಿ ಹಿಂದೆನೇ ಇರ್ತೀನಿ ನಾನು. ಅಕಸ್ಮಾತ್ ಚೆಲ್ಲೋದ್ರೆ ನಾನು ಹತ್ರದಲ್ಲೇ ಇರ್ತೀನಲ್ವ, ಆಫ್ ಮಾಡ್ತೀನಿ. ಸೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡು ಆಯ್ತು. ಈಗ ಬಸ್ಸಾರಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ. ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಈರುಳ್ಳಿನ
ಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಏನು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ರುಚಿ ಮತ್ತು ಬಸ್ಸಾರದು. ನಾನು ಫಸ್ಟ್ ಟೈಮ್ ಎಲ್ಲದನ್ನು ಈರುಳ್ಳಿ ಬೆಳ್ಳುಳ್ಳಿನ ಮಾತ್ರ ಫ್ರೈ ಮಾಡ್ಕೊತಿದ್ದೆ, ಏಕೆಂದರೆ ಅಲ್ಲಿ ಊರಲ್ಲಿ ಅಷ್ಟೊಂದು ಟೈಮ್ ಇರ್ತಿರ್ಲಿಲ್ಲ ನನಗೆ, ಅಷ್ಟೊಂದು ಇದು ಇರ್ತಿರಲಿಲ್ಲ. ಇವಾಗ ವೀಡಿಯೋಗೋಸ್ಕರ ನೀಟಾಗಿ ಮಾಡ್ಕೊತೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ, ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಂಗೇನು ಗ್ಯಾಸ್ ಮೇಲೆ ಸುಟ್ಕೋಬೋದು ನೋಡಿ, ಈ ಥರ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಈಗ 1.5 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಮತ್ತೆ ನಾನು ಹಾಕ್ಕೊಂಡಿದ್ದು ಸ್ಕಿಪ್ ಆಗಿದೆ, ನಾನು 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಎಷ್ಟು ಹಾಕ್ಕೋತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಅಂತ ಅಷ್ಟೇ. ಈಗ ಒಂದು ಅರ್ಧ ಕಟ್ಟು ಅಷ್ಟಲ್ಲ, ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಿಂದ ಒಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ನಿಂಬೆಹಣ್ಣು ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಈಗ ಕಾಯಿನ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಮಿಕ್ಸ್ ಮಾಡಿ ಆಫ್ ಮಾಡಿದ್ರೆ ಸಾಕು, ಕಾಯಿಯನ್ನು ಹುರ್ಕೊಳ್ಳೇಬೇಕು ಅಂತ ಏನಿಲ್ಲ. ಈಗ ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ನಿಜವಾಗ್ಲೂ ಇದು ಸಬ್ಬಸಿಗೆ ಸೊಪ್ಪಿನ ಸಾರ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾರಂತೂ. ಬಸ್ಸಾರು ಮೊಸಪ್ಪು ಅಂದರೆ ನನ್ನ ಫೇವ್ರೇಟು. ನನ್ನ ಫುಲ್ಲು ಹತ್ರದಿಂದ ಅಬ್ಸರ್ವ್ ಮಾಡಿದವ್ರಿಗೆ ಅಥವಾ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಇಷ್ಟಪಡ್ತೀನಿ ಬಸ್ಸಾರು ಮತ್ತು ಮೊಸಪ್ಪನ್ನ ಪಲಾವ್ನ ಅಂತ. ನಂಗೆ ಅಷ್ಟು ಇಷ್ಟ ಅದು. ಸೊ ಈಗ ಒಂದು ಕಾಳನ್ನೆಲ್ಲ ಆರಕ್ಕಿಟ್ಟಿದ್ದೆ, ಒಂದು ಪ್ಲೇಟಿಗೆ ಹಾಕಿ ಈಗ ಸೊಪ್ಪು ಮತ್ತು ಬೇಳೆನೂ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಕನ್ಸಿಸ್ಟೆನ್ಸಿಗೋಸ್ಕರ ಒಂದು ಟೊಮೊಟೊ ಹಾಕಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಖಾರ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ, ಸೊ ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಬೇಯೋಕ್ಕೆ ಹಾಕಿದ್ನಲ್ಲ ಕುಕ್ಕರಿಗೆ, ಅದನ್ನೇ ಸ್ವಲ್ಪ ರಸನೂ ಕೂಡ ಹಾಕ್ಕೊತಾ ಇದ್ದೀನಿ. ಮೇಯ್ನ್ ಅಂತಂದರೆ ರಸದಲ್ಲೇ ರುಬ್ಕೋಬೇಕು ಆರಕ್ಕಿಟ್ಟು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಾಗಿದೆ. ಒಂದು ತಪ್ಪಲಿನ ಇಟ್ಕೊಂಡು ಸ್ಟವ್ ಮೇಕೆ ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ವಿ. ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೇಕು. ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಒಂದು ಚಿಕ್ಕದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಗ್ಗರಣೆನ ಕನ್ಗಿಸ್ಕೊತಾ ಇದ್ದೀನಿ, ಅಂದರೆ ಬೇಯಿಸ್ಕೊಳ್ಳೋದು ಏನಂತಾರೋ ಅದು. ಚೆನ್ನಾಗಿ ಒಗ್ಗರಣೆ ಎಲ್ಲ ಇದಾದಮೇಲೆ ಖಾರ ರುಬ್ಬಿಟ್ಕೊಂಡಿದ್ದೀರಲ್ಲ ಆ ಖಾರನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಸಬ್ಬಸಿಗೆ ಸೊಪ್ಪಿನ ಸಾರು ಅಂತೂ. ಇದು ಕೆಲವೊಬ್ರಿಗೆ ಆ ಸ್ಮೆಲ್ ಆಗಲ್ಲ, ಬಟ್ ನನಗಂತೂ ಯಾವ ಥರ ಬಸ್ಸಾರಾದ್ರೂ ನನಗೆ ಫೇವ್ರೇಟು. ಬಸ್ಸಾರು ಅಂದ್ರೆ ನಮ್ಮ ಮೋಸ್ಟ್ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು. ನನಗೆ ಇನ್ನು ಮಸಾಲೆ ಸಾರೆಲ್ಲ ಇಷ್ಟ ಆಗೋದಿಲ್ಲ, ಹುಳಿ ಸಾರೇ ನನಗೆ ತುಂಬ ಇಷ್ಟ. ಮಿಕ್ಸ್ ಕಾಳು ತರಕಾರಿ ಹಾಕಿ ಹುಳಿ ಬಿಟ್ಟು ಸಾರು ಮಾಡ್ತೀವಲ್ಲ ಅದು, ಮತ್ತು ಬಸ್ಸಾರು ಅಂದರೆ ಸಖತ್ ಇಷ್ಟ. ಈಗ ಖಾರನ ಹಾಕ್ಕೊಂಡು ಕುದಿಸ್ಕೊಂಡು ಎಷ್ಟು ಬೇಕಷ್ಟು ರಸ ಇರುತ್ತಲ್ಲ, ಬೇಯಿಸಿಟ್ಕೊಂಡಿರ್ತೀವಲ್ಲ ಸೊಪ್ಪು ರಸ, ಆ ರಸನ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಫುಲ್ಲು ತೆಳ್ಳಗಾಗೋಗ್ಬಿಡುತ್ತೆ ಸಾಂಬಾರು, ಟೇಸ್ಟ್ ಚೆನ್ನಾಗಿರಲ್ಲ. ತೀರಾ ಗಟ್ಟಿನೂ ಇರಬಾರ್ದು ಬಸ್ಸಾರು, ಸ್ವಲ್ಪ ಈ ವಧದಲ್ಲಿ ಇರಬೇಕು. ನೋಡಿಕೊಂಡು ಉಪ್ಪೆಲ್ಲ ಫಸ್ಟೇ ಬೇಯೋಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಂಡು ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬ ನೀರಾಗೋಗ್ಬಿಡುತ್ತೆ, ಇಲ್ಲ ತುಂಬ ಇದಾಗ್ಬಿಡುತ್ತೆ. ಸೊ ಉಪ್ಪು ಖಾರನ ಈ ಟೈಮಲ್ಲಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು, ಉಪ್ಪು ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈಗ ಚೆನ್ನಾಗಿ ಒಂದು ಕುದಿಸಿದ್ರೆ ಸಾಕು. ಬಸ್ಸಾರೇನು ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ, ಜಸ್ಟ್ ಈ ಥರ ಕುದ್ರೆ ಸಾಕು, ಇಲ್ಲಾಂದರೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ನಂಗೆ ಆ ವಾಸನೆ ಅದೇ ಥರ ಇರಬೇಕು. ಸೊ ಅದು ಸಾಂಬಾರನ್ನ ಸೈಡಿಗೆ ಎತ್ತಿಟ್ಕೊಂಡು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಝೂಮ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ, ಆಮೇಲೆ ಮಿಸ್ ಮಾಡ್ಕೊಬೇಡಿ. ಈಗ ನಾನು ಹುರಿದಿಟ್ಕೊಂಡಿದ್ದಲ್ಲ ಪ್ಯಾನು, ಅದೇ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಕಾಳಿರೋದ್ರಿಂದ ಪುನಿ ತಿನ್ನಲ್ಲ, ನಾನು ವಿನಿ ಅಷ್ಟೇ. ಸೊ ನಾನು ಕೂಡ ಕೆಲವೊಂದು ಟೈಮ್ ತಿನ್ನಲ್ಲ, ಹಂಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಖಾರನ ಎತ್ತಿಟ್ಕೊಂಡಿದ್ದೆ, ಖಾರ ಎತ್ತಿಟ್ಕೋಬೇಕು, ಕಾಳಿಗೆ ಹಾಕಿದ್ರೆ ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಖಾರನ ಎತ್ತಿಟ್ಕೊಂಡಿದ್ದೆ ಒಂದು 4 ಸ್ಪೂನಷ್ಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ನಾನು ಉಪ್ಪು ಹಾಕಿಲ್ಲ, ಏಕೆಂದರೆ ನನಗೆ ಅಷ್ಟೊಂದು ಉಪ್ಪು ತಿನ್ನಬೇಕು ಅಂದರೆ ಆಗಲ್ಲ, ಸ್ವಲ್ಪ ಸಪ್ಪೆನೇ ನಾನು. ಸೊ ಹಾಗಾಗಿ ಉಪ್ಪೇನ ಹಾಕ್ಕೊಂಡಿಲ್ಲ ನಾನು, ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ. ಈಗ ಹಿಂಡ್ಕೊಂಡು ಆ ಸೊಪ್ಪು ಮತ್ತು ಕಾಳನ್ನು ಹಾಕ್ಕೋಬೇಕು, ಸ್ವಲ್ಪ ಹಿಂಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಫುಲ್ಲು ಪಾಯಸ ಥರ ಆಗೋಗ್ಬಿಡುತ್ತೆ. ಚೆನ್ನಾಗಿ ಹಿಂಡ್ಕೊಂಡು ಹಾಕ್ಕೊಳ್ಳಿ ಕಾಳನ್ನು. ಈಗ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ಹಾಕಬೇಕು, ಕಾಯಿ ತುರಿನ, ಕರಿಬೇವು ಅಥವಾ ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೋಬೋದು. ಒಣಮೆಣ್ಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಹಾಕ್ಕೋಬೋದು, ಸಾಸಿವೆ ಎಲ್ಲ. ಬಟ್ ನಾನು ಏನೂ ಹಾಕ್ಕೊಂಡಿಲ್ಲ, ಹಿರಿಯರಿಬ್ರಿಗೆ ಅದೆಲ್ಲ ಏನಕ್ಕೆ ಅಂತ ಹೇಳಿ. ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನನಗಿಷ್ಟ. ಸೊ ಕಾಯಿ ತುರಿ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ ಸಾಹೇಬ್ರು ನಂದು ಅಡುಗೆ ಇನ್ನೂ ಮುದ್ದೆ ಒಂದು ಮಾಡಬೇಕು ನೋಡಿ, ಅಡುಗೆ ಮನೆಯಲ್ಲ ಎಷ್ಟು ಹಳ್ಳಿದೆ ಅಂತ. ಅದ್ರ ಜೊತೆಗೆ ಇವ್ರು ಹಾಲು ಕೂಡ ಈ ಥರ ಗಬ್ಬೆಬ್ರಿಸಿರ್ತಾನೆ, ನನಗೆ ಸಾಕಾಗಿ ಹೋಗುತ್ತೆ. ಅದನ್ನ ನೋಡ್ಕೊಂಡು ಆಚೆ ಬಂದೆ, ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ. ಇವಾಗ ಕಾಫಿ
ಕಾವೇರಿ ನೀರು ಬಿಟ್ಟಿದ್ರು ಮರ್ತೇ ಹೋಗ್ಬಿಟ್ಟಿತ್ತು ಹಿಡಿಯೋದು. ಸೊ ಇವಾಗ ಹಿಡಿಯೋಣ ಅಂತೇಳಿ ನನಗೆ ಇದೊಂದು ಇದರಲ್ಲೇ ತಪ್ಪಲಿದೆ ನನಗೆ ತುಂಬ ದಿನ ಆಗೋಗುತ್ತೆ. ಇದನ್ನು ನಮ್ಮ ಕಡೆ ಅಂಡೆ ಅಂತಾರೆ, ಗುಂಡಿ ಅಂತಾರೆ, ಏನಾದರೂ ಅಂದ್ಕೋಬೋದು. ಇದು ಒಂದು ಇದರಲ್ಲೇ ನನಗೆ 2 ದಿನ ಕರೆಕ್ಟಾಗಿ ಆಗುತ್ತೆ. ಇವತ್ತು ಸಂಜೆ ಇಟ್ಕೊಂಡ್ರೆ ನಾಳೆ ಸಂಜೆವರೆಗೂ ಕರೆಕ್ಟಾಗಿ ಆಗುತ್ತೆ, ನಾಡಿದ್ದು ಬೆಳಗ್ಗೆವರೆಗೂ. ಆಮೇಲೆ ಬರೋ ಟೈಮಿಗೆ ನೀರನ್ನು ಚೆಲ್ಲಿ ಇಟ್ಕೋತೀನಿ. ನನಗೇನು ಪ್ಲಾಸ್ಟಿಕ್ ಬಿನ್ಗೆಲ್ಲ ನನಗೆ ಬಳಸೋಲ್ಲ, ಬಟ್ ಇಟ್ಕೊಂಡಿರ್ತೀನಿ ಹೆಂಗಾದ್ರೂ ಆಗಲಿ. ಕೆಲವೊಂದು ಟೈಮು 2 ದಿನ ಬಿಡೋದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಬೇಕಾಗುತ್ತೆ ಅಂತೇಳಿ ಇಟ್ಕೊಂಡಿರ್ತೀನಿ ಅಷ್ಟೇ. ಆಯಿತು, ಬಸ್ಸಾರು ಮಾಡಿದೆ, ಈಗ ಮುದ್ದೆ ಮಾಡಬೇಕು. ಸಾಹೇಬರು ಒಂದು ಲೋಟ ನೀರು ಚೆಲ್ಲಿದ್ರು, ಅದಕ್ಕೆ ಬಟ್ಟೆ ಕೊಟ್ಟಿದ್ದೀನಿ ಒರೆಸು ಅಂತ ಹೇಳಿ. ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸನ ಅವಾಗವಾಗ ಮಾಡ್ತಾಯಿದ್ರೆ ಅವರಿಗೆ ಜವಾಬ್ದಾರಿ ಅನ್ನೋದೊಂದು ಬರುತ್ತೆ ಅಂತ ನನ್ನ ಭಾವನೆ. ಏನೋ ಗೊತ್ತಿಲ್ಲ, ಪುಟಾಣಿ ಅದು. ಆದರೆ ಕೆಲವೊಂದನ್ನು ಹೇಳ್ಕೊಡ್ಬೇಕು. ಅವಕ್ಕೆ ನಾವು ಹೇಳ್ಕೊಟ್ರೆ ತಾನೇ ಅವಕ್ಕೆ ಗೊತ್ತಾಗೋದು, ಇಲ್ಲಾಂದರೆ ಅದಕ್ಕೆ ಹೆಂಗೆ ಗೊತ್ತಾಗಿರುತ್ತೆ ನಾನು ಮಾಡಿದ ತಪ್ಪು ಅಂತ ಹೇಳಿ. ಸೊ ಹಾಗಾಗಿ ಸುಮ್ಮನೆ ಹಂಗಂಗೆ ಒರೆಸ್ತಾ ಆಮೇಲೆ ನಾನು ಒರೆಸ್ಕೊಂಡೆ. ಈಗ ನೋಡಿ, ಈಗ ಕ್ಲೀನಿಂಗ್ ಇದು ಬಂದು ಮುತ್ತು ಕೊಡೋದು, ಲವ್ ಯು ಅಮ್ಮ ಅಂತ ಅನ್ನೋದು, ಒಂದೊಂದು ಸಲ ಓವರ್ ಲವ್ ನನ್ನ ಮೇಲೆ. ಅದು ನೋಡೋಕ್ಕೆ ಒಂದು ಚಂದ. ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾನೆ ಅಂದರೆ, ಅವ್ರ ಅಪ್ಪ ನಾನು ಸ್ವಲ್ಪ ಏರು ಧ್ವನಿಲಿ ನನ್ನನ್ನು ಮಾತಾಡ್ಸಿದ್ರೆ ಸಾಕು ಅವ್ರ ಅಪ್ಪಗೆ ಕ್ಲಾಸ್ ತಗೋತಾನೆ. ಅಷ್ಟು ನನ್ನ ಪ್ರೀತಿ ಮಾಡ್ತಾನೆ, ಅಷ್ಟು ಭಯ ಕೂಡ ನನ್ನ ಕಂಡ್ರೆ. ಒಂಥರ ಲವ್, ನಮ್ಮದು ಪ್ಯಾರ್ ಅಂತಲೇ ಹೇಳ್ಬೋದು. ಸೊ ಈಗೆಲ್ಲ ಎತ್ತಿಟ್ಟು ಕಸನ ಹೊಡಿಲೇ ಇಲ್ಲ. ಅಷ್ಟೊತ್ತಿಗೆ ಮುದ್ದೆ ಮಾಡೋಣ ಅಂತ ಹೇಳಿ ಹೊರಟೆ. ಮುದ್ದೆ ಇಟ್ಕೊಂಡು ಈ ಕಡೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಅನ್ನನೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ನೆನೆಯಾಕೆ ಇಟ್ಟಿದ್ನಲ್ಲ, ಈಗ 8-8:30 ಮೇಲಾಗಿತ್ತು. ಸೊ ಈಗ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೋತಾ ಇದ್ದೀನಿ. ಒಂದು ಕಡೆ ಅನ್ನ ಆಗಿದೆ, ಸಾಂಬಾರು ಕೂಡ ಆಗಿದೆ. ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡು ಮುದ್ದೆ ಅಂದರೆ ಕುದಿಯೋಕ್ಕಂತಲೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಮುದ್ದೆ ಬೇಯೋಷ್ಟರೊಳಗೆ ಮಿಕ್ಸಿದೆಲ್ಲ ಮುಗ್ದೋಗ್ಬಿಡುತ್ತೆ. ಆಮೇಲೆ ಒಂದು ಕಡೆಯಿಂದ ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಮಾಡೋಣ ಅಂತೇಳಿ, ನಾಳೆ ಮಸಾಲೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಇತ್ತಲ್ಲ, ಒಂದು ಕಟ್ಟು ಜಾಸ್ತಿ ಆಗೋಯಿತು. ಹಾಗಾಗಿ ಒಂದು ಸ್ವಲ್ಪ ಅದನ್ನು ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ಇಡ್ಲಿ ಥರ ಮಾಡ್ಕೊಳ್ಳೋಣ ಅಂತೇಳಿ, ಚೆನ್ನಾಗಿರುತ್ತೆ ಅಂತ ನನಗಿಷ್ಟ ಆ ಥರದ್ದು. ಆದರೆ ಪುನಿಗೆ ಇಷ್ಟ ಆಗೋಲ್ಲ. ಸೊ ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿಗೆ. ಸೊ ಎಲ್ಲ ಬ್ಯಾಟರ್ನು ಕೂಡ ಇದೇ ಥರ ರುಬ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಾನು ಅದೇ ಥರ ಸೋಡಾ ಎಲ್ಲ ಹಾಕೋದಿಲ್ಲ, ಜಾಸ್ತಿ ಕಡಿಮೆ ಯೂಸ್ ಮಾಡ್ತೀನಿ. ಬಟ್ ಕೆಲವೊಂದು ಟೈಮ್ ಅಷ್ಟೇ. ಈಗ ಚಳಿಗಾಲ, ಫುಲ್ಲು ಚಳಿಗಾಲ ಅನ್ನೋ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕಿ ಕಲಸಿಡ್ತೀನಿ. ಇಲ್ಲಾಂದ್ರೆ ಏನು ಕಲಸಿಡಲ್ಲ. ಅನ್ನ ಹಾಕಿದ್ರೇ ಸಾಕು, ಅನ್ನ ಉದ್ದಿನ ಬೇಳೆಗೆ ಚೆನ್ನಾಗಿ ಬ್ಯಾಟರ್ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಇಷ್ಟು ಗಟ್ಟಿ ಇರಬೇಕು ಇಡ್ಲಿ ಬ್ಯಾಟರ್ಗೆ. ಇಲ್ಲಿ ದೋಸೆಗಾದರೆ ಸ್ವಲ್ಪ ತೆಳುಗಾದರೂ ನಡೆಯುತ್ತೆ, ಬಟ್ ಇಡ್ಲಿಗೆ ಸ್ವಲ್ಪ ಗಟ್ಟಿನೇ ಇರಬೇಕು, ಇಲ್ಲಾಂದರೆ ಗೂಡು ಥರ ಸಾಫ್ಟಾಗಿ ಬರೋದಿಲ್ಲ. ಸೊ ಇದೆಲ್ಲ ಆದಮೇಲೆ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾಯಿದ್ದೀವಿ. ಫಸ್ಟು ಅನ್ನಂಗೆ ಇಟ್ಕೊಡ್ತಾ ಇದ್ದೀನಿ. ಮುದ್ದೆ, ಕಾಳು ಮತ್ತು ನಾನು ಸ್ವಲ್ಪ ಹುಳಿ ಹಾಕಿರ್ತೀನಿ, ಯಾಕೆಂದರೆ ನಿಂಬೆಹಣ್ಣು ಹಿಂಡ್ಕೊಳ್ಳೋದು ನಂಗೆ ಸಖತ್ ಇಷ್ಟ. ಯಾರೆಲ್ಲ ಬಸ್ಸಾರಿಗೆ ನಿಂಬೆಹಣ್ಣು ಹಿಂಡ್ಕೊತೀರಾ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ನನಗಂತೂ ಮೋಸ್ಟ್ ಫೇವ್ರೇಟು. ಈಗ ನಮ್ಮ ಅಣ್ಣನ ರಿಯಾಕ್ಷನ್ ನೋಡಿ. ಯಾಕೆ ಹಂಗನ್ನೋದು? ನಾನು ಮಾಡಿರೋದು ಯಾವ್ದಾರು ಫೇಲ್ ಆಯಿತಾ? ನಿಂಬೆಹಣ್ಣು ಹಿಂಡಿದ್ದೀನಿ. ಹಾಂ, ಹೆಂಗಿದೆ? ನೀ ಸೀರಿಯಸ್ ಆಗಿ ಹೇಳು. ಸೊ ಈಗೆಲ್ಲ ಕೆಲಸನ ಮುಗಿಸಿ ಈಗ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಕೂಡ ಹಾಕಿದ್ದೀನಿ. ಯಾಕಂದರೆ ಬೆಳಗ್ಗೆ ನಾನು ಎದ್ದೊಳೋದು ಲೇಟು, ಮತ್ತು ಅಡುಗೆ ತಿಂಡಿ ಅಂತ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಅಷ್ಟೊತ್ತಿಗೆ ರಂಗೋಲಿ ಹಾಕೋಕ್ಕಾಗೋದಿಲ್ಲ. ಹಂಗಾಗಿ ಫಸ್ಟೇ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ರೆ ಸ್ವಲ್ಪ ನೀಟಾಗಿ ಕಾಣುತ್ತೆ ಅಂತ ಅಷ್ಟೇ. ಮತ್ತು ಬೆಳಗ್ಗೆನೂ ಕೂಡ ಹಾಕ್ತೀನಿ, ಬಟ್ ಈಗ ಇರಲಿ ಅಂತ ಹೇಳಿ ಅಷ್ಟೇ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.